9th ಬ್ಯಾಚ್ ಸ್ಟೂಡೆಂಟು ಪೋರ್ಟ್ಫೋಲಿಯೋ ನಡೀತಿದೆ. ವಿದ್ಯಾ ಆಂಟಿ ಡ್ರೈವಿಂಗ್ ಸೀಟಲ್ಲಿ ಕೂತವ್ರೆ ಅಂತ ನಗ್ತಾ ಇದೆಯಾ? ಡ್ರೈವಿಂಗ್ ಫಸ್ಟ್ ರೆಡಿ ಆಗಿರೋದು ಇವರನ್ನೇ. ಸೂರ್ಯ ಚಂದ್ರನ ತಗೊಂಡು ಯಾವ ತರ ಮಾಂಟಿಕ ಮಾಡ್ಕೊಂಡಿದ್ದಾರೆ ನೋಡಿ ಇವರು. ಅದನ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ನೋಡ್ಕೊಳ್ಳಿ ಅವ್ರ ಅಪ್ಪ ಊಟ ಮಾಡ್ತವ್ರಲ್ಲಿ ಹಿಂಗ್ ತಿರ್ಸಿ ಅಲ್ಲಿಂದ ಬಗ್ಗೆ ನೋಡ್ತಾನೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬೇಗ ಇದು ಕ್ವಿಕ್ಕಾಗಿ ರೆಡಿಯಾಗಿ ನಾವು ಇವತ್ತು ನಮ್ಮ 9th ಬ್ಯಾಚ್ ಸ್ಟೂಡೆಂಟು ಪೋರ್ಟ್ಫೋಲಿಯೋ ನಡೀತಿದೆ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀನಿ. ನಮ್ಮ ನಿತ್ಯವ್ರಿಗೋಸ್ಕರ ವೆಯ್ಟಿಂಗ್ ಗೈಸ್. ಯಾಕಂದರೆ ಪಪ್ಪು ಕರ್ಕೊಬರೋಕ್ಕೆ ಮತ್ತೆ ಬರಬೇಕು ಅವನು. ಹಾಗಾಗಿ ಅಲ್ಲಿ ಎಲ್ಲ ಸುಮ್ಮನೆ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಬೇಡ ಅಂತೇಳಿ ನಮ್ಮ ಮಾಧು ಅವರು ನಿತಿನ ಕಳಿಸ್ತಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಗರ್ಲ್ಸ್. ಏನೋ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡ್ತವ್ರೆ ಶ್ರೀರಕ್ಷಂದು. ಹೇಳಿ ಗೈಸ್ ನೋಡಿ. ಹೌದಾ? ಯಾವ ತರ ಕ್ರಿಯೇಟಿವಿಟಿ? ಪರ್ಲ್ ಇದು ಸ್ಟೋನ್ ಅಂಟಿಸ್ಕೊಬಿಟ್ಟು ಅದ್ರ ಮೇಲೆ ಬ್ಯಾಂಗಲ್ ನ ಓಪನ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟೋನ್ ಹಾಕಿರೋದು. ಗೋಲ್ಡನ್ ಎಲ್ಲ ಕ್ರಿಯೇಟಿವಿಟಿ ಮಾಡೋದ್ರೆ ಯಾವ ತರ? ಪ್ಲಾಸ್ಟಿಕ್ ಅದು ಏನು? ಮೆಟಲ್. ಮೆಟಲ್ ಅಲ್ಲಿ ಕ್ರಿಯೇಟಿವಿಟಿ ಶ್ರೀರಕ್ಷಂದು. ಎಂತ ಕಲೆ, ಎಂತೆಂತ ತಲೆಗಳೆಲ್ಲ ಇರ್ತಾರೆ. ಅವ್ರ ತಲೆಗೆ ಕಲೆಗೆ ಬೆಲೆನೆ ಕಟ್ಟಕ್ಕಾಗಲ್ಲ ಗೈಸ್. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ನಿತಿನ್ ಅವರ ಸೀಟ್ ಇಲ್ಲಿ ವೆಯ್ಟ್ ಮಾಡ್ತಿದೆ. ಬೇಗ ಬನ್ನಿ ನಿತಿ ಅವರೇ ಅಂತ. ಬನ್ನಾ? ಇಲ್ಲ, ಮಾಧವರು ಬೇಗ ಬಂದಿದ್ದಾರೆ ಇವತ್ತು. ಮಾತಾಡ್ತವ್ರೆ ಯಾರ ಜೊತೆನೋ. ಹಲೋ, ಹಾಯ್. ಅವರು ಫುಲ್ಲು ಡೀಪಲ್ಲಿ ಮುಡ್ಗೋಗೋರೆ ಗೈಸ್. ಮಾಧು ಹಾಯ್. ಇವತ್ತು ಶಾಪ್ ಕೂಡ ಬೇಗ ಓಪನ್ ಮಾಡೋದಿದ್ದಾರೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವ್ರಿಗೋಸ್ಕರ ನಾವು ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಇವಾಗ. ನೀತಿ ಅವ್ರು ಬರ್ದಿರೋ ಗ್ಯಾಪಲ್ಲಿ ನಮ್ಮ ಮಮ್ಮಿ ಅವರು ಪಪ್ಪುನೇ ಕರ್ಕೊಂಡ್ ಬಂದ್ಬಿಟ್ರು. ಪಪ್ಪುಚಿ ಪಾಚಿ ಮಾಡಿತ್ತು, ಎದ್ದಿದ್ದೆ ಬಂದೈತೆ ಇವಾಗ ಪಪ್ಪುಚಿ ಕಂದ. ಕಂದ ಮಗ್ಲ ಚುಚ್ಚು ಪುಚ್ಚು 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 ಪುಚ್ಚ. ಓನಮ್ಮ, ನಮ್ಮ ಬಂಗಾರ. ವಿದ್ಯಾ ಆಂಟಿ ಡ್ರೈವಿಂಗ್ ಸೀಟಲ್ಲಿ ಕೂತವ್ರೆ ಅಂತ ನಗ್ತಾ ಇದೆಯಾ? ಡ್ರೈವಿಂಗ್ ನಾನೇ ಡ್ರೈವಿಂಗ್ ಹೋಗ್ಬಿಡ್ಬೇಕು ಇವತ್ತು ಡ್ರೈವಿಂಗ್ಗೆ. ಕೊಂಡ ಮುಗ್ಳು ಬಂಗಾರಿ. ಯಾರು ಪಪ್ಪು ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಸ್ಕೊಬಿಟ್ಟು ಒಂಥರ ಅನಿಸ್ತಿದೆ ಗೈಸ್ ಬಿಟ್ಟೋಗೋಕೆ. ಆದ್ರೂ ಆಮೇಲೆ ಬರ್ತಾರೆ ಪಪ್ಪು ಅವರು. ಲಾಸ್ಟ್ ಟೈಮ್ ಬಂದಿದ್ರಲ್ಲ ಹಂಗೆ ಆಫ್ಟರ್ನೂನ್ ಬರ್ತಾರೆ. ಅಲ್ಲ ಮಗ್ಲೆ? ಅಲ್ಲ ಬಂಗೋಡ್ರ ಬಂಗೋಳಿ ಬಿಟ್ಟಿ ನೀನು. ಬಾಯ್ ಮಾಡ್ಬಿಡಲ್ಲಿ. ಬಾಯ್ ಗಾಯ್ಸ್, ಬಾಯ್. ಪಪ್ಪು ಇಲ್ಲಿ ಆಚೆ ಕರ್ಕೊ ಬಂದ್ರೆ ಅವ್ನಿಗೆ ಏನೋ ಖುಷಿ. ಒಳಗಡೆ ಇರಲ್ಲ. ತಗೋ ಮಮ್ಮಿ, ಬಾಯ್ ಮಾಡು. ಬಾಯ್ ಮುದ್ದು, ಬಾಯ್ ಬಂಗಾರ. ಹಲೋ, ನಮಸ್ಕಾರ ಅಣ್ಣ. 2 ಕೈ ಬಿಟ್ಬಿಟ್ಟೆಲ್ಲ ಈ ಸಾಧನೆ ಎಲ್ಲ ಮಾಡಕ್ ಹೋಗ್ಬೇಡ. ಇಷ್ಟೊತ್ ಗಂಟೆ ವಿದ್ಯೆ ಬರ ಕೂತಿದ್ರು ಸಾಧನೆ ಮಾಡ್ತೀನಿ ಅಂತ. ಅವ ಅಣ್ಣ ಬರ್ದಾರ, ಏನ್ ಮ್ಯಾಮ್ ನಡೀರಿ ನಾನೇ ಓಡಿಸ್ಬಿಡ್ತೀನಿ ಅಂತ ಇದ್ರು. ಏನ್ ವಿದ್ಯಾ? ಯಾರಿಗೂ ಬೈತವನೆ ಗೈಸ್ ಇರಲು ಅಂತ. ಏನ್ತ್ರಲ್ಲಿ ಹೋಗ್ಬೇಡ, ಕಾರಲ್ಲಿ ಹೋಗು. ಬೇರೆ ಏನ್ತ್ರಲ್ಲಿ ಹೋಗು ಅಂತಾನೆ ಹೇಳಿಲ್ಲ. ಈ ಗೌರ್ಮೆಂಟ್ ಬಸ್ ಅಲ್ವಾ, ಅದು ಕಾಮನ್, ಅಡ್ಜಸ್ಟ್ ಮಾಡ್ಕೋಬೇಕು. ಅವ್ರ ಗೌರ್ಮೆಂಟ್ ಗುರು. ನೋಡ್ತಾ ಇದ್ರೆ ವಿಡಿಯೋನ ಹೋಗಿತಾರ ನಿಮ್ಗೆ. ಏನ್ ಹಂಗ್ ಬೈತೀರಾ ಅಂತ ಗೌರ್ಮೆಂಟ್ ಬಸ್ ಅವ್ರಿಗೆ ಅಂತ. ಏನ್ ಮಾಡಿದ್ರ ಅವರು? ಎಲ್ಲಾರ್ಗು ಅನ್ವಯಿಸಲ್ಲ. ಎಲ್ಲಾರ್ಗು ಹೇಳ್ತಾ ಇಲ್ಲ, ಆ ತಪ್ಪು ಮಾಡೋದು ಹೇಳ್ತಾ ಗೈಸ್. ಅರ್ಧ ಗಂಟೆ ಅನ್ಬಿಟ್ಟು 3/4 ಗಂಟೆಗೆ ಬಂದಿರೋ ಭೂಪ. ನಿಧಾನ ಗುಡ್ಬೇಕಪ್ಪ ಅಜ್ಜಿ. ಮತ್ತೆ ಯಾಕೆ ಇಲ್ಲಿ ಹೋಯ್ತಾ ಇದೆಯಾ ಜೋರಾಗೆ? ಗೈಸ್ ಸಿಕ್ತ. ನಾನೇ ನಿಧಾನ ಕಾರಲ್ಲಿ ಹೋದ್ರೆ ಐರಾವತದಲ್ಲಿ ಹತ್ತಿಸ್ಕೊಂಡು ಜುಯ್ ಅಂತ ಹೋದಂಗೆ, ಇದ್ರಲ್ಲಿ ಬೈಕಲ್ಲಿ ಬಂದ್ರೆ ನಿಧಾನಕ್ಕೆ ಹೋದಂಗೆ. ತಲೆಗಳು ಗುರು. ಅಲ್ಲೂ ಅರ್ಜೆಂಟ್ ಆಗಿ ತಾನೇ ಕರೆದಿದ್ದು ನಾವು. ಏನಾದ್ರು ಯಾವ ಅಜ್ಜಿ? ಎಲ್ಲಕ್ ಬಂದಿದ್ರು? ಹೌದಾ? ನಮ್ಮ ಅಜ್ಜಿ ತಂಗಿ. ಹಾಯ್. ರೆಡಿ ಆದ್ಮೇಲೆ ಸಿಗ್ತಾ ಇದೆಯಾ ನೋಡು ನನಗೆ. ಬಿಫೋರ್ ಸಿಕ್ಕಿದೆ ಬಟ್ ನಾನು ಬಿಸಿ ಇದ್ದೆ. ಕಾಸ್ಟ್ಯೂಮ್ ಸೆಲೆಕ್ಷನ್ ನಂದು.
ಆಲ್ ಕ್ರೆಡಿಟ್ ಗೋಸ್ ಟು ಮೀ. ರಿಸೆಪ್ಷನ್ ಮಾಡಿಸ್ತಾ ಇದ್ದಾರೆ. ಲಾಸ್ಟ್ ಮದ್ವೆ ಆಯ್ತು, ದಾರೆಲ್ಲ ಮುಗೀತು, ಇವಾಗ ರಿಸೆಪ್ಷನ್. ಇವ್ರಿಗೆ ಮಾಡಿರೋದು ಮೇಕಪ್ನ. ಹೇಗ್ ಮಾಡಿದ್ರು ನಮ್ಮ ಸ್ಟೂಡೆಂಟ್? ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಕಂಪ್ಲೀಟ್ ಆಗಿ ತುಂಬಾ ಕೋಆಪರೇಟ್ ಮಾಡಿದ್ರು. ನಾನು ಬಿಟ್ಬಿಟ್ಟಿದ್ದೆ ಎಲ್ಲ ಹೆಂಗ್ ಮಾಡ್ತಾರೋ ಮಾಡ್ಲಿ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು. ಅಂಡ್ ಮೆಂಟರ್ ಯಾರು ಹೇಳಿ? ನಮ್ಮ ಪೂಜಾ ಇಂಪಾರ್ಟೆಂಟ್. ಅಮ್ಮ ಅಕ್ಕ ಕೊಡಿ. ಹಲೋ. ಸೇಮ್ ನಿಮ್ಮದು ಹೋದ್ ಸರಿ ಮುಹೂರ್ತಮ್ ಆಗಿತ್ತು, ಇವತ್ತು ರಿಸೆಪ್ಷನ್. ಹಲೋ. ಕಾಲು ಸರಿ ಆಯ್ತಾ ಅಮ್ಮೋರೆ? ಬಂದ್ಬಿಟ್ಟೈತೆ ಅದನ್ನ. ರೆಡಿನಾ? ಇಲ್ಲೊಂದು ಅಪ್ಸರೆ ರೆಡಿ ಆಗ್ತಿದೆ. ಹಲೋ ಮೊನಾಲಿಸಾ ಅಕ್ಕ. ಹಾಯ್ ಪ್ರಿಯಾಂಕಾ. ಆಯ್ತಾ? ಏನಿವತ್ತು ಮಿಂಚ್ತಾ ಇರೋದಲ್ವ ದೀಪು ನೀನು? ನೆಕ್ಸ್ಟ್ ದೀಪು ಮದುವೆಗೆ ಏನು ಪ್ರಿಪೇರೇ ಆಗಂಗಿಲ್ಲ, ಎಲ್ಲ ಒಂದೊಂದು ಶೂಟಲ್ಲಿ ಮಾಡ್ಕೊಬಿಡೋದು. ನೆಕ್ಸ್ಟು ಯಾವ್ದು ಲುಕ್ ಬೇಕು ಅಂದರೆ ತೆಗೆದ್ಬಿಟ್ಟು ತೋರಿಸೋದು, ಈ ಲುಕ್ ಮಾಡಿಸ್ಕೊಳ್ಳೋದ ಈ ಲುಕ್ ಮಾಡಿಸ್ಕೊಳ್ಳೋದ ಅಂತ. ಹಾಂ, ಆಲ್ರೆಡಿ ಮುಹೂರ್ತಮೇ ಆಗೋಗೈತೆ. ಇವತ್ತು ರಿಸೆಪ್ಷನ್ ಅವ್ರದ್ದು. ನಿಂದು ಪ್ರೀ ವೆಡ್ಡಿಂಗ್ ಶೂಟು. ಪಪ್ಪುಚ್ಚಿ ಬಂದ. ಪಪ್ಪುಮ್ಮ ಮಲ್ಕೊಬಿಟ್ಟವನೆ. ಹಲೋ ಭುವನ್, ಊಟ ಬಂತು. ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀರಿ ನಮ್ಮನ್ನ ಟೈಮ್ಗೆ. ಮೇಯ್ನ್ ನನಗೆ ಸ್ವೀಟ್ ಬೇಕಿತ್ತು, ಅದಕ್ಕೆ ಅವನ್ನ ಕೇಳ್ತಾ ಇದ್ದೀನಿ ಸ್ವೀಟ್ ಏನು ಅಂತ. ಅದು ಏನದು ಏನೋ ಗೊತ್ತಿಲ್ಲ ಬಾಯಿಗೆ. ಹಾಂ, ಅದು ಕೊಟ್ಟವ್ರೆ ಇಲ್ಲ ಏನು ಕೊಟ್ಟವ್ರೆ? ಇಲ್ಲಿ ಬಂದರೂ ಫೋನ್ ಬಿಡೋದಿಲ್ಲ ಭುವನ್. ಚಪಾತಿ ತೆಗಿಯೋ ಫಸ್ಟ್. ಚಪಾತಿ ಇಷ್ಟ ನನಗೆ. ಹಾಂ, ಅಷ್ಟೇ ನಿನ್ನ ಕತೆ ಉಡಿಸ್ ಮಾಡಿಬಿಡ್ತೀನಿ. ಚಪಾತಿ ಇಲ್ಲ, ಪೂರಿನಾ? ಪೂರಿಗೆ ಹಾಂ, ಆ್ಯಕ್ಚುಲಾಗಿ ಫಸ್ಟ್ ರೆಡಿ ಆಗಿರೋದು ಇವರೇನೆ. ಪೂರಿಗೆ ಸಾಗುನ ಅದು. ಬಜ್ಜಿಯಲ್ಲಿ ನಾನು ನೋಡಿ ಎಲ್ಲ ನೆನಪಲ್ಲಿ ಇಟ್ಕೊಂಡಿದ್ದೀನಿ. ನಿನಗೆ ನೆನಪೈತೋ ಇಲ್ವೋ ಗೊತ್ತಿಲ್ಲ. ಅವ್ನು ನಿನ್ನ ಕೇಳಿ, ನೀನು ಅವನ್ನ ಕೇಳು. ಬೇಗ ಸರ್ವ್ ಮಾಡಿ, ಎಲ್ಲ ವೆಯ್ಟ್ ಮಾಡ್ತವ್ರೆ. ಅವ್ರಿಗಿಂತ ಹೆಚ್ಚಾಗಿ ನನಗೂ ಹೊಟ್ಟೆ ಹಸಿತೈತೆ. ಹಾಯ್, ಹೇಗಿದೆ ಊಟ? ಇವ್ರ ನೇಮ್ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆಯಾ ಊಟ? ನೀವು? ಅಮ್ಮು ಹೇಗಿದೆ ಊಟ? ಚೆನ್ನಾಗಿದ್ಯಾ? ಇಬ್ರು ಅಮ್ಮನೂ ತಿರುಗ್ತವ್ರು ಇಲ್ಲಿ. ಇವರೆಲ್ಲ ಇನ್ನೂ ಹಾಕ್ಸ್ಕೊತಿದ್ದಾರೆ. ಅಮ್ಮಗೆ ಸತಾಯಿಸ್ತವನೆ, ಊಟ ಹಾಕ್ತಾನೆ. ಈಸ್ಕೊಂಡೆ ಬಿಟ್ಟ ತಟ್ಟೆನ. ಅಮ್ಮವ್ರೆ ಹೇಗಿದೆ ಊಟ? ಅಕ್ಕ ಇನ್ನೂ ತಿಂದಿಲ್ಲ. ಬಟ್ ಗೈಸ್, ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಈ ಸ್ವೀಟು. ಅಯ್ಯೋ, ನಂಗೆ ಆ ಸ್ವೀಟ್ ಜೊತೆಗೆ ಅನ್ನ ಸಾಂಬಾರು. ಅಮ್ಮು ನಾನೆಲ್ಲೋ ನಿನ್ನ ಕೊಡ್ತೀಯೇನೋ ಅಂತ ಖುಷಿಯಾಗೋದ್ರೆ. ಏನ ಸ್ವೀಟ್ ಬೇಡ ತಗೋಕ ಅಂತೇನೋ ಅಂತ. ಸಾಂಬಾರು ಆಗ್ಬಿಟ್ಟಿದೆ. ಸ್ವೀಟ್ ತಿನ್ನಲ್ಲ ತಾನೇ ನೀನು? ಬಿಡು. ಕಣ್ಣು ಸರಿ ಇಲ್ದಿರೋರು ಎಲ್ಗೋದ್ರು? ಅಲ್ಲಿ ಕೈ ಎತ್ತಿದ್ರೆ ಕಣ್ಣು ಸರಿಗಿಲ್ವಾ? ಮತ್ತೆ ಯಾಕೆ ಕೈ ಎತ್ತಿದ್ರಿ? ಅಮ್ಮು ಏನಂದಿದ್ದು ನಾನು? ಕಣ್ಣು ಸರಿ ಇಲ್ದಿರೋರು ಎಲ್ಲೋದ್ರು ಅಂತ ತಾನೇ? ನೀವೆಲ್ಲ ಏನು ಅಲ್ಲಿ ಹಾಕ್ಸ್ಕೊತಿದ್ದಂಗೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು, ಅದು ಟೇಸ್ಟ್ ನೋಡೋದು. ಅಂದರೆ ಸುಮ್ಮನೆ ನಿಂತ್ಕೊಬಿಟ್ರೆ ಎಲ್ಲ ಹಾಕೋ ತನಕ ವೆಯ್ಟ್ ಮಾಡಿಕೊಂಡು. ಯಪ್ಪ, ಇವತ್ತಾರು ತಿಂತ ಇದ್ರಲ್ಲ, ಗ್ರೇಟ್. ನಾನು ಇವರಷ್ಟು ಪೂಜೆ ಯಾರು ಮಾಡೋದಿಲ್ಲ ಅನ್ಸುತ್ತೆ. 30 days ಏನೋ ಪೂಜೆ ಮಾಡ್ತವ್ರಂತೆ ನಮ್ಮ ಜೊತೆ. ಇವತ್ತೇ ತಾನೇ ಅವ್ರು ತಿಂತಾರದು. ಇಷ್ಟು ದಿನ ತಿಂತಾ ಇರಲಿಲ್ಲ ಅವರು. ತಿನ್ನಿ. ಹೆಂಗೈತಣ್ಣ ಊಟ? ಒಂದು ತುತ್ತು ಬಾಯಿಗೆ ಹಾಕ್ತಾಯಿದ್ರು, ಇನ್ನೇನು ಅಷ್ಟರಲ್ಲೇ ಹೆಂಗೈತಣ್ಣ ಊಟ ಅಂದ್ಬಿಟ್ಟೆ. ಚೆನ್ನಾಯ್ತಾ? ಮದುವೆ ಊಟ, ಮಂತ್ಲಿ ಮದುವೆ ಊಟ. ಹಾಯ್, ಚೆನ್ನಾಯ್ತಾ? ಹಲೋ. ನಗಿ, ಸ್ಮೈಲ್ ಮಾಡಬೇಕು, ಬೇಜಾರಾಗಿ ಬರೋದು. ಚೆನ್ನಾಯ್ತಾ? ಸೂಪರ್. ಪಪ್ಪು, ನೀನು ಇನ್ನೂ ಸೂಪರ್ ಅಲ್ವಾ? ಪಪ್ಪುಮ್ಮ, ಚಿಕ್ಕಪ್ಪು, ಎಲ್ಲಿ ಬಂದಿದ್ದೀರಾ ನೀವು? ಚಿಕ್ಕಪ್ಪು, ಏಯ್ ಚಿಕ್ಕಪ್ಪು, ಹಕ್ಷಿ.
ಹಲೋ ಐಶು ಅವರೇ. ಲಾಸ್ಟ್ ಟೈಮು ಮದ್ವೆ ಆಯ್ತು ಗೈಸ್, ಇವತ್ತು ಅವ್ರದ್ದು ಬೀಗ್ರೂಟ. ಹಾ, ಇವ್ರದ್ದು ಸೇಮ್ ರಿಸೆಪ್ಷನ್. ಅಲ್ಲ, ಆಕ್ಚುಲಿ ಆಗಿ ರಶ್ಮಿಕಾ ಮಂದಣ್ಣ ಅದೇ ತಾನೇ ಮಾಡ್ಕೊಂಡಿರೋದು ರಿಸೆಪ್ಷನ್ ಲುಕ್ಕಿಗೆ. ಇದನ್ನ ಇದು ವಿಜಯ್ ದೇವರಕೊಂಡ ಇದು ಅವ್ರ ತಮ್ಮ ಕೊಡ್ಸಿದ್ದು. ಇದು ಈ ತರ ಟ್ಯಾಲೆಂಟೆಡ್ ಗರ್ಲ್ ಎಲ್ಲೂ ಸಿಗಲ್ಲ. ಸೂರ್ಯ ಚಂದ್ರನ ತಗೊಂಡು ಯಾವ ತರ ಮಾಂಟಿಕ ಮಾಡ್ಕೊಂಡಿದ್ದಾರೆ ನೋಡಿ ಇವರು. ಹೇಗಿತ್ತು ಮೇಕಪ್ ಎಲ್ಲ ನಮ್ಮ ಸ್ಟೂಡೆಂಟ್ದು? ಇವರೇ ನನ್ನ ಫಿಯಾನ್ಸಿ ತೋರಿಸ್ದಂಗೆ, ಇವರೇ ನನ್ನ ಊಟ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಡಲ್ ಹೆವಿ ಆಗೋಗ್ಬಿಟ್ಟಿದೆ ಊಟ ಅವ್ರಿಗೆ ಅಲ್ವಾ. ಅಕ್ಕ ತುಂಬಾ ಊಟ ತರಿಸ್ಬಿಟ್ಟಿದ್ರು ಅದಕ್ಕೆ. 9th ಬ್ಯಾಚ್ ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಗೈಸ್. ಹಾಗಾಗಿ ನಾನು ಈ ತರ ರೆಡಿಯಾಗಿ ಶೂಟ್ ಮಾಡಿಸ್ಕೊತಾ ಇದ್ದೀನಿ. ಶೂಟ್ ಇಂದಾನೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಗ್ ಹಿಡ್ಕೊಂಡು ಸೊ ಮಾಡ್ರನ್ ಆಗಿ ಒಂದು ಫೋಟೋಸ್ ನ ತಗ್ಸೋಣ ಅಂತ ಹೇಳಿ ಇಲ್ಲಿ ಮಂಜಣ್ಣ ಅವರು ಫುಲ್ ಸೆಟಪ್ ಮಾಡ್ಕೊಂಡು ನಮ್ಮ ರೂಮ್ ಅಲ್ಲೇನೆ ಫೋಟೋಸ್ ನ ಕ್ಲಿಕ್ ಮಾಡ್ತಾ ಇದೀವಿ. ಅಮ್ಮೋರ್ ಇದಾರೆ, ನಿತ್ಯ ಅವ್ರು ಇದಾರೆ, ಮಂಜಣ್ಣ ಇಲ್ಲ ಅಂದ್ರೆ ಎಲ್ಲ ಇರ್ತದೆ. ಫೋನಲ್ಲಿ ಮಾತಾಡ್ತಿದ್ದಾರೆ, ಆರ್ಡ್ರ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗೆ ಏನೇನು ಬೇಕು. Ready, 3, 2, 1, start. ಈಗ ಇಲ್ಲಿಗೆ Ready, 3, 2, 1, start. ಲಾಸ್ಟ್ ಸರ್ಟಿಫಿಕೇಟ್ ಡೇ. Ready. Ready, 3, 2, 1, start. All the very best girls. Thank you ma'am. ಇನ್ನೊಂದ್ಸರಿ. ಅದೇ ಇವಾಗ ಅವ್ರಿಗೆ ಏನ್ ಅನ್ನಿಸ್ತು, ಕ್ಲೈಂಟ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು, ಯಾವ ತರ ಕ್ಲೈಂಟ್ ಸಿಗ್ತಾರೆ, ಯಾವ ತರ ಮಾಡೆಲ್ ಸಿಗ್ತಾರೆ ಅನ್ನೋ ಕ್ಲಾರಿಟಿ ಬಂತು. ಹೌದಾ ಅಲ್ವಾ? ಸೊ ಏನೇ ಇದ್ರು ಯಾವಾಗ ಬೇಕಾದ್ರೂ ತಂದಿರಲಿಲ್ಲ. ಈಗ ತುಂಬಾ ಜನ ರಜಾ ಕೊಟ್ಟಿದ್ರಿ ಈ ಬ್ಯಾಚ್ ಅಲ್ಲಿ, ಅವಾಗ ಬೇಕಿದ್ರೆ ಬಂದು ನೀವು ಕಲ್ತ್ಕೋಬಹುದು, ನೋಡ್ಕೋಬಹುದು. ಇವಾಗ ಡೆಮೋಗಳು ಮಿಸ್ ಆಗಿರುತ್ತೆ, ಅದಕ್ಕೋಸ್ಕರನೇ ನಾವು ಸ್ಪೆಷಲ್ ಆಗಿ ಮಾಡಲೇಬೇಕು ಅಂತ ಹೇಳಿ ಇಂಟರ್ನ್ಶಿಪ್ ನ ಮಾಡ್ತಾ ಇರೋದು. ಈಗ ತುಂಬಾ ಜನಕ್ಕೆ ಮಾಡ್ಬೇಕಿದ್ದಾಗ ಅಷ್ಟು ಅರ್ಥ ಆಗಿರಲ್ಲ, ಅಂದ್ರೆ ಫಸ್ಟ್ ಇವಾಗ ನೀವು ಕೋರ್ಸ್ ಮಾಡಲ್ಲ. ಈಗ ಆ ಕಡೆ ಅವ್ರು ಇಟ್ಕೊಳ್ಳಿ. ಫೋಟೋ ತಗೋತೀನಿ ರೀ. ಫೋಟೋ ತಗೋತೀನಿ ರೀ. ರೆಡಿ. ಒಂದು ಮೆಮೊರಿ ಇರುತ್ತಲ್ಲ, ಅದು ಮಾತ್ರ ಲೈಫ್ ಲಾಂಗ್ ಇರಕ್ಕೆ ಸಾಧ್ಯ. ರೆಡಿ. ಅಂದ್ರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಆ ತರ. 9 ನಂಬರ್ ಒಂಥರ ಡಿಫ್ರೆಂಟ್ ಅಲ್ವಾ? ನಿಜ. 9 ಆಕ್ಚುಲಿ ನಮ್ಮ ಅಪ್ಪುದು 9, 9 ಅವ್ನು 8 ಮತ್ತೆ ಪಪ್ಪುಗೂ ಅವನಿಗೂ 9 ವರ್ಷ ಡಿಫ್ರೆನ್ಸ್. 19. ಅಮ್ಮ ಹತ್ರ ಬಾ ಪಪ್ಪು, ಬಾ. ಗೈಸ್, ನನ್ನ ಮಗನ್ಗೆ ನಾನು ಕಂಡ್ರೆ ಇಷ್ಟ ಇಲ್ಲ. ನೋಡ್ಕೊಳ್ಳಿ, ಅವ್ರ ಅಪ್ಪ ಊಟ ಮಾಡ್ತವ್ರಲ್ಲಿ ಹಿಂಗೆ ತಿರ್ಸಿ ಅಲ್ಲಿಂದ ಬಗ್ಗೆ ನೋಡ್ತಾನೆ. ಬಿಡು ನೀನು, ಕೈ ಮುಟ್ಬೇಡ. ಅಲ್ಲಿ ಅಲ್ಲಿ ನೋಡಿ. ಅಯ್ಯೋ ಬಂಗಾರ, ಎಂತ ಮಗ. ಈಗ ನೋಡು ಹೆಂಗ್ ನೋಡ್ತೀಯ, ನೋಡು. ಚಿಕ್ಕಪ್ಪು ಬಾ, ಇಲ್ಲಿ ಹೋಗೋಣ. ಇಲ್ಲಿ ಬಾ, ಹೋಗೋಣ. ನನ್ನ ಹತ್ರ ಬರಲಿ. ನಿಮ್ಮ ಅಪ್ಪನೇ ಬೇಕಾ ನಿನ್ಗೆ? ನೋಡ್ಕೊಳ್ಳಿ, ಈಗ ಅತ್ತಾಗೆ ನೋಡ್ತಾನೆ. ಬಾಯ್, ಪಪ್ಪಂಗೆ ಬಾಯ್ ಮಾಡ್ಬಿಡು. ಅಲ್ಲಿ ಅಲ್ಲಿ ಅಣ್ಣ. ಅಲ್ಲಿ ಅವ್ರ ಅಪ್ಪ ಬೇಕು ಅವನಿಗೆ. ಕೋಳಿ ಮಗ್ನೆ ಎತ್ತು ಹುಷಾರು.
ಬೇಡ ಅಂತ ಈಗ ನಾವಿವಾಗ ಊಟಕ್ಕೆ ಹೋಗ್ಬೇಕು. ಆಲ್ರೆಡಿ ಟೈಮ್ 5 ಗಂಟೆ ಆಗಿದೆ. ನಾಗವ್ರು ಈಗ ಊಟ ಮಾಡ್ತಿದ್ದಾರೆ ಮನೇಲಿ. ಸಿಟ್ಕೊಳ್ಳಿ ಇಂದ್ರಮ್ಮವ್ರೆ. ನಡೀರಿ ಹೋಗೋಣ. ಊಟ ಹೆಂಗೈತೆ? ಅವರೆಲ್ಲ ಫುಲ್ ಬಿಸಿ ಅವ್ರೆ. ಊಟ ಚೆನ್ನಾಗಿದೆ ನಿಜ. ನಿಮ್ಮಿಬ್ರು ಕೇಳಿ. ಇಲ್ಲ ಯಾರು ಹಾಗಂದ್ರೆ ಏನು ನೆನ್ಸ್ಕೊತವ್ರೆ ಅಂತನ ಇಲ್ಲ ಬೈತವ್ರೆ ಅಂತನ? ಊಟ ಮಾಡ್ಬೇಕಾದ್ರೆ ಏನಾದ್ರು ಬಿಗ್ಲಿಕ್ಕೆ ಬಂದ್ರೆ ಕೆಂಪಂದ್ರೆ ಬೈತಾ ಇದ್ದಾರೆ ಅಂತ. ಪಕ್ಕದಲ್ಲಿರೋರು ಯಾರು ಬೈತಾ ಇರ್ಬಾರ್ದು? ನನಗಂತೂ ಬೈಯೋ ಸಿಕ್ಕಾಪಟ್ಟಿದ್ದಾರೆ. ಎಲ್ಲ ಕಡೆ ನಿಮ್ಮ ಫೇಮಸ್ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಎಂಜಾಯ್.